ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯರೇ, ವಂದನೆಗಳು. ಪ್ರಸಂಗಕ್ಕನುಗುಣವಾಗಿ ಒಂದು ವಿಷಯ ನೆನಪಾಗ್ತದೆ. ಕೃಷ್ಣ ಗೀತೆಯಲ್ಲಿ ಹೇಳತಕ್ಕಂತಹ ಮಾತು, ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನಃ ಅನಿತ್ಯಾಹ ತಾಂತಿ ತಿಕ್ಷಸ್ವ ಭಾರತ. ಸಹಜವಾಗಿ ಲೋಕದಲ್ಲಿ ನಾವು ಕಾಣತಕ್ಕಂತಹ ಸುಖ ಅಥವಾ ದುಃಖ ಇದೆಲ್ಲವೂ ಕೂಡ ಕ್ಷಣಿಕವಾದದ್ದು. ಅವುಗಳ ಮೇಲೆ ವಿಶೇಷ ಅಭಿಮಾನವನ್ನು ಹೊತ್ತುಕೊಂಡು ನಾವು ಇದುವೇ ಶಾಶ್ವತ ಸುಖ, ಇದುವೇ ನಮಗೆ ಪುಣ್ಯ ಪುರುಷಾರ್ಥ ಎಂಬ ಭಾವನೆಯಿಂದ ಹೋದರೆ ಅದು ನಮ್ಮ ಅಧಪ್ಪತನಕ್ಕೆ ಕಾರಣ ಆಗ್ತದೆ. ಅದೇನು ಅಂತ ಕರೆಸಿಕೊಳ್ತದೆ? ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂ ತಪ. ಕ್ಷುದ್ರವಾದಂತಹ ಹೃದಯ ದೌರ್ಬಲ್ಯಕ್ಕೆ ಕಾರಣ ಆಗ್ತದೆ ಅಂತಹ ಅಭಿಮಾನ. ತಾಂತಿ ತಿಕ್ಷಸ್ವ, ಅಂತಹ ದುರಭಿಮಾನವನ್ನು, ದುರಭಿಮಾನ ಅಂತ ಹೇಳಿದ್ರೆ ಯಾವ ಅಭಿಮಾನದಿಂದ ಪುಣ್ಯವೂ ಇಲ್ಲ ಪುರುಷಾರ್ಥವೂ ಇಲ್ಲ ಅಂತ ತೀರ್ಮಾನವೋ ಅಂತಹ ಅಭಿಮಾನ ನಮ್ಮ ಅಧಪ್ಪತನಕ್ಕೆ ಕಾರಣ ಆಗ್ತದೆ. ಉದಾಹರಣೆಗೆ ನಾವು ಲೋಕದಲ್ಲಿ ಇವತ್ತು ನೋಡ್ತಾ ಇದ್ದೇವೆ, ಚಲನಚಿತ್ರ ನಟರ ಮೇಲೆ, ಕ್ರೀಡಾಪಟುಗಳ ಮೇಲೆ, ರಾಜಕಾರಣಿಗಳು ಅವರ ಮೇಲೆ, ರಾಜಕಾರಣಿಗಳ ಮೇಲೆ ಕೆಲವು ಬಾಬಾಗಳು, ಈ ಧರ್ಮಗುರುಗಳು ಅಂತ ಕರೆಸಿಕೊಳ್ಳುವವರು, ಗಾಡ್ ಮ್ಯಾನ್ ಅಂತ ಕರೆಸಿಕೊಳ್ಳುವವರು, ನಾನು ತನ್ನನ್ನು ತಾನೇ ಸ್ವಯಂ ಘೋಷಿತ ದೇವಮಾನವರು ಅಂತ ಇದ್ದಾರೆ. ಇವರ ಮೇಲೆ ವಿಶೇಷವಾದ ಅಭಿಮಾನ, ವಿಶೇಷವಾದ ಪ್ರೀತಿ, ವಿಶೇಷವಾದ ಭಕ್ತಿ. ಅವರು ಏನು ಹೇಳುತ್ತಾರೋ ಅದನ್ನು ನಾವು ಕಣ್ಣು ಮುಚ್ಚಿ ಒಪ್ಪಿಕೊಂಡು ಬಿಡುತ್ತೇವೆ. ಅವರು ಏನು ಮಾಡುತ್ತಾರೋ ಅದನ್ನು ನಾವು ಕಣ್ಣು ಮುಚ್ಚಿ ಅನುಸರಿಸ್ತೇವೆ ಎಂಬ ರೀತಿಯಲ್ಲಿ ಅಭಿಮಾನ ಇವತ್ತು ಜಗತ್ತಿನಲ್ಲಿ, ಲೋಕದಲ್ಲಿ ಅನೇಕ ಕಡೆಗಳಲ್ಲಿ ಕಾಣ್ತಾ ಇದೆ. ಇದು ನಮ್ಮ ಸಾಂಸ್ಕೃತಿಕ, ಧಾರ್ಮಿಕ, ವೈಯಕ್ತಿಕ ಅಧಪ್ಪತನಕ್ಕೆ ಕಾರಣ ಆಗುವುದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಇದು ಬಹುದೊಡ್ಡ ಶೋಚನೀಯ ವಿಷಯ, ಚಿಂತನೀಯ ವಿಷಯ. ಒಬ್ಬ ನಟನೇ ಆಗಲಿ, ಒಬ್ಬ ರಾಜಕಾರಣಿಯೇ ಆಗಲಿ, ಒಬ್ಬ ತನ್ನನ್ನು ತಾನು ಸ್ವಯಂ ಘೋಷಿತ ದೇವಮಾನವನೇ ಆಗಲಿ ಅಥವಾ ಕ್ರೀಡಾಪಟುವೇ ಆಗಲಿ, ಇವರು ಯಾರೂ ಕೂಡ, ಎಲ್ಲರನ್ನೂ ನಾನು ಹೇಳ್ತಾ ಇಲ್ಲ, ಕೆಲವರು, ಹೆಚ್ಚಿನವರು ಯಾರೂ ಕೂಡ ಪರಹಿತಕ್ಕೋಸ್ಕರ ಒಂದು ಎಳ್ಳಷ್ಟು ಕೆಲಸವನ್ನು ಮಾಡಿದಂತಹ ದೃಷ್ಟಾಂತಗಳು ಕಾಣಸಿಗುವುದಿಲ್ಲ. ಒಬ್ಬರಿಬ್ರು ಖಂಡಿತ ಇರಬಹುದು. ನಾಡಿನ ರಕ್ಷಣೆಯಲ್ಲಿ, ಸಂಸ್ಕೃತಿಯ ರಕ್ಷಣೆಯಲ್ಲಿ, ಧರ್ಮದ ರಕ್ಷಣೆಯಲ್ಲಿ, ಯಾವುದೇ ಆಗಿರಬಹುದು, ಧರ್ಮದ ರಕ್ಷಣೆಯಲ್ಲಿ, ನಾಡು ನುಡಿಯ ರಕ್ಷಣೆಯಲ್ಲಿ, ದೇಶದ ಹಿತವನ್ನು ಕಾಪಾಡುವ ನಿಟ್ಟಿನಲ್ಲಿ ಇವರ ಕೊಡುಗೆ ಏನು? ಇದನ್ನು ಮೊದಲು ನಾವು ಮನಗಾಣಬೇಕಾಗ್ತದೆ. ಒಬ್ಬ ರಾಜಕಾರಣಿಯ ಮೇಲೆ ವಿಶೇಷ ಅಭಿಮಾನವನ್ನು ಇಟ್ಟುಕೊಂಡು ಅವನ ಹಿಂದೆ ಹೋಗ್ತೇವೆ. ಒಬ್ಬ ಚಲನಚಿತ್ರ ನಟನ ಮೇಲೆ ವಿಶೇಷವಾದ ಅಭಿಮಾನವನ್ನು ಇಟ್ಟುಕೊಂಡು ಅವನ ಹಿಂದೆ ಹೋಗ್ತೇವೆ. ಒಬ್ಬ ಧರ್ಮಗುರುವಿನ ಮೇಲೆ, ಅವನ ಪೂರ್ವಾಪರವನ್ನು ತಿಳಿಯದವ ಹೇಳಿದ್ದನ್ನೆಲ್ಲ ಕಣ್ಣು ಮುಚ್ಚಿ ಒಪ್ಪಿಕೊಂಡು ಅವನ ಹಿಂದೆ ಓಡ್ತೇವೆ. ನಾಳೆ ಒಬ್ಬ ಪಾಖಂಡಿ, ಅವೊಬ್ಬ ಮೋಸಗಾರ, ವಂಚಕ ಎಂಬಂತಹ ಸತ್ಯ ನಮ್ಮ ಮುಂದೆ ಬಂತು ಅಂತಾದರೆ ಎಷ್ಟು ದೊಡ್ಡ ಆಘಾತವನ್ನು ನಾವು ಎದುರಿಸಬೇಕಾದೀತು. ಕೆಲವೊಮ್ಮೆ ಏನು ದುರಂತ ಗೊತ್ತೋ, ನಮಗೆ ಆ ವ್ಯಕ್ತಿಯ ಮೇಲಿರತಕ್ಕಂತಹ ಅಭಿಮಾನ ಎಷ್ಟು ನಮ್ಮನ್ನು ಕುರುಡನ್ನಾಗಿಸ್ತದೆ ಅಂತ ಹೇಳಿದ್ರೆ, ಅವ ಎಷ್ಟೇ ದೊಡ್ಡ ನಯವಂಚಕನಾಗಿದ್ರೂ ಕೂಡ, ಎಷ್ಟೇ ದೊಡ್ಡ ಲಂಪಟನಾಗಿದ್ರೂ ಕೂಡ ಅವನು ಮಾಡಿದ್ದೆಲ್ಲ ಸರಿ ಅಂತ ಹೇಳತಕ್ಕಂತಹ ಪರಿಸ್ಥಿತಿಗೆ ನಾವು ಧುಮುಕಿ ಬಿಡುತ್ತೇವೆ. ಎಂಥ ಅಧಪ್ಪತನ ಇದು, ನಮ್ಮ ವೈಯಕ್ತಿಕ ಅಧಪ್ಪತನ. ಹಾಗಾದ್ರೆ ಅಭಿಮಾನವನ್ನು ಇಟ್ಕೊಳ್ಳೇಬಾರ್ದ? ಸಹಜವಾಗಿ ಮಾನುಷ ದೇಹ, ಅಭಿಮಾನ ಇದ್ದಕ್ಕಿದ್ದ ಹಾಗೆ ತಿಳಿಯದೇ ಅಭಿಮಾನಗಳು ಹುಟ್ಟುತ್ತವೆ. ಹುಟ್ಟಲಿ, ಇಟ್ಕೊಳ್ಳೋಣ. ಯಾರ ಮೇಲೆ? ನಾವಿವತ್ತು ಚೆನ್ನಾಗಿ ಉಂಡು ತಿಂದು ಮಲಗಿ ಸುಖದಲ್ಲಿ ಇದ್ದೇವೆ, ನಮ್ಮ ಕಾರ್ಯಚಟುವಟಿಕೆಗಳನ್ನು ನೆಮ್ಮದಿಯಿಂದ ಮಾಡ್ತಾ ಇದ್ದೇವೆ ಅಂತ ಅದಕ್ಕೆ ಮುಖ್ಯ ಕಾರಣ ಯಾರು? ನಮ್ಮ ದೇಶದ ಗಡಿ ಭಾಗದಲ್ಲಿ ಹಗಲಿರುಳು ತಮ್ಮ ಸುಖವನ್ನೆಲ್ಲ ತ್ಯಾಗ ಮಾಡಿ ನಮ್ಮ ದೇಶವನ್ನು ಕಾಯ್ತಾ ಇರತಕ್ಕಂತಹ ಸೈನಿಕರು. ಅವರ ಮೇಲೆ ವಿಶೇಷ ಅಭಿಮಾನವನ್ನು ಇಟ್ಟುಕೊಳ್ಳೋಣ. ಅವರ ಜನ್ಮದಿನವನ್ನು ಆಚರಿಸೋಣ. ಅವರ ಹೆಸರಿನಲ್ಲಿ ಒಂದು ಸಂಘವನ್ನು ಕಟ್ಟಿಕೊಂಡು ಅವರ ಜನ್ಮದಿನದಂದು ವಿಶೇಷವಾದ ಸಾಮಾಜಿಕ ಕಾರ್ಯಗಳನ್ನು ಮಾಡೋಣ. ಸ್ವಾರ್ಥವನ್ನು ಬದಿಗಿಟ್ಟು ಹಗಲಿರುಳು ಬೆವರು ಸುರಿಸಿ ಬೆಳಗಿನ 4 ಗಂಟೆಗೆ ಎದ್ದು, ಚಳಿ ಇರಲಿ, ಮಳೆ ಇರಲಿ, ಬಿಸಿಲಿರಲಿ,
ನಿದ್ದೆಯನ್ನು ಬಿಟ್ಟು ಬೆವರು ಸುರಿಸಿ ಬೆನ್ನು ಬಾಗಿಸಿ ದೇಶದ ಬೆನ್ನೆಲುಬು ಅಂತ ಕರೆಸಿಕೊಂಡ ರೈತನ ಯಾವ ಒಂದು ನಿರಂತರ ಕಾರ್ಯ ಚಟುವಟಿಕೆ ಉಂಟು ಅದನ್ನು ಪ್ರಶಂಸಿಸೋಣ. ಅಂತಹ ರೈತನ ಅಭಿಮಾನವನ್ನು ಬೆಳೆಸಿಕೊಳ್ಳೋಣ. ಅವನ ಒಂದು ಜನ್ಮದಿನವನ್ನು ಆಚರಿಸೋಣ. ಅವನ ಹೆಸರಿನಲ್ಲಿ ಒಬ್ಬ ಉತ್ತಮ ರೈತ ಅಂತ ಯಾರಿದ್ದಾನೋ, ದೇಶದ ಬೆನ್ನೆಲುಬು ಅಂತ ಕರೆಸಿಕೊಂಡವ, ಅವನ ಹೆಸರಿನಲ್ಲಿ ಇನ್ನು ಸಂಘವನ್ನು ಕಟ್ಟಿಕೊಂಡು ಅವನ ಜನ್ಮದಿನದಂದು ಬಡವರಿಗೆ ಸಿಹಿ ಹಂಚೋದು, ಬಡವರಿಗೆ ದಲಿತರಿಗೆ ಸಹಾಯವನ್ನು ಮಾಡುವುದು, ಇಂತಹ ಕಾರ್ಯಗಳನ್ನು ಮಾಡೋಣ. ಅದು ಬಿಟ್ಟು ಕ್ರೀಡಾಪಟುಗಳು, ರಾಜಕಾರಣಿಗಳು, ಚಲನಚಿತ್ರ ನಟರು, ಇವರಿಂದ ನಾಡು ನುಡಿಗೆ ಎಳ್ಳಷ್ಟೂ ಕೊಡುಗೆ ಇಲ್ಲ. ಚಲನಚಿತ್ರ ನಟರನ್ನು ನೋಡಿ, ಡೈರೆಕ್ಟರ್ ಹೇಗೆ ಹೇಳುತ್ತಾನೋ ಆ ರೀತಿಯ ನಟನೆಯನ್ನು ಮಾಡ್ತಾರೆ. ಅಂತ ನಟನಾ ಕೌಶಲ್ಯ ಹಳ್ಳಿಗಳಲ್ಲಿ ಅದೆಷ್ಟೋ ಮಂದಿಯಲ್ಲಿದೆ. ಪಾಪ ಅವಕಾಶ ವಂಚಿತರಾಗಿದ್ದಾರೆ. ಆದ ಕಾರಣ ಅವರಿಗೆ ಎದುರು ಬರಲಿಕ್ಕೆ, ತೆರೆಯ ಮೇಲೆ ಬರಲಿಕ್ಕೆ ಆಗ್ತಾ ಇಲ್ಲ. ಅಂದ ಮಾತ್ರಕ್ಕೆ ನಾನು ಇವರ ಅಭಿಮಾನಿ ಎಂಬ ಒಂದೇ ಒಂದು ಕಾರಣಕ್ಕೆ ಸಂಘವನ್ನು ಕಟ್ಟಿಕೊಂಡು ಯಾರನ್ನು ಉದ್ದೇಶಿಸಿಕೊಂಡು ಹೇಳ್ತಾ ಇರತಕ್ಕಂತಹ ಮಾತಲ್ಲ. ಬಾಬಾನೇ ಆಗಿರಲಿ, ಧರ್ಮಗುರು, ಸ್ವಯಂ ಘೋಷಿತ ದೇವಮಾನವನೇ ಆಗಿರಲಿ, ಉತ್ತರ ಭಾರತ ಪ್ರಾಯ ನನ್ನ ತಿಳುವಳಿಕೆ ಇದ್ದಾರೆ, ಇಲ್ಲವೇ ಇಲ್ಲ ಅಂತ ಹೇಳುವುದಿಲ್ಲ. ನಮ್ಮ ಕಡೆ ಇಂತಹವರು ಬಹಳ ಕಡಿಮೆ ಇದ್ದಾರೆ, ಆದರೆ ಬಹಳ ಕಡಿಮೆ. ಉತ್ತರ ಭಾರತದ ಕಡೆಗೆ ಹೋದ್ರೆ ಸ್ವಯಂ ಘೋಷಿತ ದೇವಮಾನವರು ಎಷ್ಟು ಮಂದಿ ಅಸಂಖ್ಯಾತ ಭಕ್ತರನ್ನು, ಬೆಂಬಲಿಗರನ್ನು, ಅಭಿಮಾನಿ ದೇವರುಗಳನ್ನು ಹಿಡ್ಕೊಂಡಂತಹ ದೇವಗುರುಗಳನ್ನು, ಸ್ವಯಂ ಘೋಷಿತ ದೇವಮಾನವರು ನಾವು ಕಂಡಿದ್ದೇವೆ. ರಾಮ್ ರಹೀಂ ಬಾಬಾ, ಗುರ್ಮೀತ್ ಸಿಂಗ್ ಅಂತ ಹೇಳಿಕೊಳ್ಳುವವ ಈಗ ಕಂಬಿ ಎಣಿಸ್ತಾ ಇದ್ದಾನೆ. ಆಸಾರಾಮ್ ಬಾಪು ಅತ್ಯಾಚಾರದ ಹೆಸರಲ್ಲಿ ಕಾಯ್ದೆಯಲ್ಲಿ ಸಿಕ್ಕಿ ಬಿದ್ದು ಇವತ್ತು ಕಂಬಿ ಎಣಿಸ್ತಾ ಇದ್ದಾರೆ. ಇಂತಹ ಅನೇಕ ಮಂದಿ ಇದ್ದಾರೆ. ಇವರ ಭಕ್ತರು, ಇವರ ಅಭಿಮಾನ, ಇವರ ಮೇಲೆ ವಿಶೇಷ ಅಭಿಮಾನವನ್ನು ಇಟ್ಟುಕೊಂಡವರು, ಇವರ ಮೇಲೆ ಭಕ್ತಿಯನ್ನು ಮಾಡಿದವರು, ಅವರು ಹೇಳಿದ್ದನ್ನೆಲ್ಲ ಕಣ್ಣು ಮುಚ್ಚಿ ಒಪ್ಪಿಕೊಂಡವರ ಪಾಡೇನು ಇವತ್ತು? ಹಾಗಾದ್ರೆ ಯಾರು ತನ್ನನ್ನು ತಾನು ದೇವರು, ದೇವರ ಅವತಾರ ಅಂತ ಹೇಳಿಕೊಳ್ತಾನೋ ಖಂಡಿತ ಯಾವತ್ತಿಗೂ ಅವನನ್ನು ನಂಬಬೇಡಿ. ದೇವರು ಯಾವತ್ತೂ ಕೂಡ ಕಲಿಯುಗದಲ್ಲಿ ಅವತಾರವನ್ನು ಎತ್ತುವುದಿಲ್ಲ. ಯಾರೂ ಕೂಡ ಮಾನುಷ ದೇಹದಲ್ಲಿ ಇದ್ದವನಾಗಿ ತನ್ನನ್ನು ತಾನು ದೇವಮಾನವ ಅಂತ ಹೇಳಿಕೊಳ್ಳುವುದಿಲ್ಲ. ಕಲಿಯುಗದಲ್ಲಿ ಅಂತದ್ದು ಸಾಧ್ಯವೇ ಇಲ್ಲ. ಇರಲಿ, ಅದು ಬೇರೆ ವಿಷಯ. ಅದನ್ನು ಇನ್ನೊಂದು ಸಂಚಿಕೆಯಲ್ಲಿ ಬೇಕಾದರ ಬಗ್ಗೆ ವಿಮರ್ಶೆಯನ್ನು ಮಾಡೋಣ. ಪ್ರಶ್ನೆಗಳು ಬಂದರೆ ಅದಕ್ಕೆ ಸೂಕ್ತ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೊಂಡು ಅದಕ್ಕೆ ಅನುಗುಣವಾದ ಉತ್ತರವನ್ನು ಕೊಡೋಣ. ಅಂತೂ ಇಂತಹ ಸ್ವಯಂ ಘೋಷಿತ ದೇವಮಾನವರುಗಳು, ಚಲನಚಿತ್ರ ನಟರು, ರಾಜಕಾರಣಿಗಳು ಅವರ ಉದ್ದುದ್ದದ ಕಟೌಟುಗಳನ್ನು ಹಾಕುವುದು, ಅದಕ್ಕೆ ಲಕ್ಷಗಟ್ಟಲೆಯ ಹಾರ ತುರಾಯಿಯನ್ನು ಅರ್ಪಣೆ ಮಾಡುವುದು, ಸಾವಿರಗಟ್ಟಲೆ ಲೀಟರ್ ಹಾಲಿನ ಅಭಿಷೇಕವನ್ನು ಮಾಡುವುದು, ಸಾವಿರಾರು ತೆಂಗಿನಕಾಯಿಯನ್ನು ಅವರ ಮುಂದೆ ಈಡುಗಾಯಿ ಹೊಡೆಯುವುದು. ಏನು ಉಪಯೋಗ? ಯಾರಿಗೆ ಪುಣ್ಯ, ಯಾರಿಗೆ ಪುರುಷಾರ್ಥ? ಯಾವ ಪುಣ್ಯ, ಯಾವ ಪುರುಷಾರ್ಥ? ಅದಕ್ಕಿಂತ ಅದೇ ಹಣವನ್ನು ಒಬ್ಬ ರೈತನ ಜನ್ಮದಿನ ಅಥವಾ ರೈತ ದಿನಾಚರಣೆ ಅಂತ ಮಾಡಿಕೊಂಡು, ಒಬ್ಬ ದೇಶ ಕಾಯುವ ಸೈನಿಕನ ಜನ್ಮದಿನ ಅಥವಾ ಸೈನಿಕ ದಿನಾಚರಣೆ ಅಂತ ನಾವೇ ಒಂದು ದಿನವನ್ನು ಕೂಡಿಸಿಕೊಂಡು ಅಂತಹ ದಿನಗಳಲ್ಲಿ ಬಡಬಗ್ಗರಿಗೆ ಸಹಾಯ ಮಾಡುವುದು, ದಾನ ಧರ್ಮವನ್ನು ಮಾಡುವುದು, ಅನ್ನದಾನವನ್ನು ಮಾಡುವುದು, ಯಾವುದೋ ಅನಾಥಾಶ್ರಮಗಳಿಗೆ, ಯಾವುದೋ ವೃದ್ಧಾಶ್ರಮಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಅವರ ಮೇಲೆ ಒಂದು ಅಭಿಮಾನವನ್ನು ತೋರ್ಪಡಿಸಿಕೊಂಡು ತನ್ಮುಖೇನ ಭಗವಂತನ ಪ್ರೀತಿಯನ್ನು ಪಡ್ಕೊಳ್ಳುವ ಪ್ರಯತ್ನವನ್ನು ಮಾಡುವುದು. ಮುಖ್ಯವಾಗಿ ನಮಗೆ ಭೌತಿಕ ದೇಹವನ್ನು ಕೊಟ್ಟಂತಹ ತಂದೆ ತಾಯಂದಿರ ಮೇಲೆ ವಿಶೇಷ ಅಭಿಮಾನ, ನಮಗೆ ವಿದ್ಯೆ ಕಲಿಸಿದ ಗುರುಗಳ ಮೇಲೆ ವಿಶೇಷ ಅಭಿಮಾನ, ನಮಗೆ ಮಾರ್ಗದರ್ಶನ ಮಾಡತಕ್ಕಂತಹವರ ಮೇಲೆ ವಿಶೇಷ ಅಭಿಮಾನ. ಈ ರೀತಿಯ ಅಭಿಮಾನವನ್ನು ಇಟ್ಟುಕೊಂಡು ಅವರಿಗೆ ಖುಷಿಯಾಗತಕ್ಕಂತಹ ರೀತಿಯಲ್ಲಿ ನಾವು ನಡೆದೆವು ಎಂದಾದಲ್ಲಿ ಖಂಡಿತವಾಗಿಯೂ ಪುಣ್ಯವೂ ಇದೆ, ಒಂದು ಪುರುಷಾರ್ಥವೂ ಇದೆ. ಮುಖ್ಯವಾಗಿ ನಮ್ಮ ಸನಾತನ ಸಂಸ್ಕೃತಿಯ ಮೇಲೆ, ಧರ್ಮದ ಮೇಲೆ, ದೇವರ ಮೇಲೆ ಅಭಿಮಾನವನ್ನು ಇಟ್ಟುಕೊಂಡು ಸಾಗಿದೆವು ಎಂದಾದಲ್ಲಿ ಅಂತಹ ಅಭಿಮಾನಕ್ಕೆ, ಅಂತಹ ಅದಕ್ಕೋಸ್ಕರ ಮಾಡಿದ ಕಾರ್ಯ ಚಟುವಟಿಕೆಗಳಿಗೆ ಖಂಡಿತವಾಗಿಯೂ ಜನರ ಆಶೀರ್ವಾದ, ದೇವರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ ಖಂಡಿತವಾಗಿಯೂ ಲಭಿಸುತ್ತದೆ. ತನ್ಮುಖೇನ ಪುಣ್ಯ ಪುರುಷಾರ್ಥಕ್ಕೂ ನಾವು ಭಾಜನರಾಗ್ತೇವೆ ಅಂತ ಹೇಳುತ್ತಾ ಇವತ್ತಿನ ಸಂಕಿರಣವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.